Hello friends, welcome back to my YouTube channel. ಇನ್ಸ್ಟಾಗ್ರಾಮ್ ಒಳಗ ನನ್ನ ಒಬ್ರು ಸಬ್ಸ್ಕ್ರೈಬರು ಮೆಸೇಜ್ ಮಾಡಿದ್ರು. ಯಾಕೆ ನೀವು UPSC ರಿಲೇಟೆಡ್ ವಿಡಿಯೋಸ್ ಮಾಡತ್ತಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಮಾಡಿದ್ರು. ಆಕ್ಚುಲಿ ಖುಷಿ ಆಗ್ತದ, ನಮ್ಮ ಚಾನಲ್ ಬಗ್ಗೆ ನಮ್ಮ ಎಲ್ಲಾ ಸಬ್ಸ್ಕ್ರೈಬರ್ಸ್ ಎಲ್ಲ ಅಪ್ಡೇಟೆಡ್ ಇರ್ತೀರಿ ಅಂತ ನೋಡಿದ್ರ ಬಹಳ ಖುಷಿ ಆಗ್ತದ. ಸೊ ಫಾರ್ ದಟ್ ಥ್ಯಾಂಕ್ ಯು. ಎಸ್, UPSC ರಿಲೇಟೆಡ್ ಆಲ್ಮೋಸ್ಟ್ ವಿಡಿಯೋಸ್ ಅಪ್ಡೇಟ್ ಆಗಿಲ್ಲ ರೀಸೆಂಟ್ ಆಗಿ. ಸೊ ವಾಟ್ ಈಸ್ ದ ರೀಸನ್? ಏನಪ್ಪಾ ರೀಸನ್ ಅಂತಂದ್ರ, ಜಸ್ಟ್ ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ರಿ. 550+ ವಿಡಿಯೋಸ್ ಆಲ್ಮೋಸ್ಟ್ ಏನದಾವಲ್ಲ UPSC ಮೇಲೆ ಅದಾವು. ಸೊ ಆಲ್ಮೋಸ್ಟ್ ಕವರ್ ಮಾಡಕ್ ಟ್ರೈ ಮಾಡೇನಿ UPSC ಮೇಲೆ. ಲೈಕ್ ಬೇಸಿಕ್ ಇಂದ ಹಿಡಿದು ಹೌ ಟು ಪ್ರಿಪೇರ್ ಫಾರ್ UPSC, ಬೇಸಿಕ್ ಥಿಂಗ್ಸ್ ಏನೇನ್ ಫಾಲೋ ಮಾಡಬೇಕು, ಸಿಲೆಬಸ್ ಏನೇನದ, ಅಂಡ್ ವಾಟ್ ಅಬೌಟ್ ಟೈಮ್ ಟೇಬಲ್, ಸ್ಟ್ರಾಟಜಿ ಹೆಂಗಿರ್ಬೇಕು, NCRTs ಅಂದ ತಕ್ಷಣ ಒಂದ NCRTs ಮೇಲೆ ವಿಡಿಯೋ ಮಾಡಿಲ್ಲ. ಯಾವ್ಯಾವ ಪುಸ್ತಕಗಳನ್ನ ಓದ್ಬೇಕು, ಟೋಟಲಿ ಎಷ್ಟು ಪುಸ್ತಕ ಓದ್ಬೇಕು, ಯಾವ ತರ ಓದ್ಬೇಕು, NCRTs ಇಂದ ನೋಟ್ಸ್ ಮಾಡ್ಕೋಬಾರ್ದು. ಇನ್ ಕೇಸ್ ಲಾಸ್ಟ್ ಮೂಮೆಂಟ್ ಒಳಗ್ ಇದ್ರಿ, ಪ್ರಿಪ್ರೇಷನ್ ನಿಯರ್ ಅದ, ಜಸ್ಟ್ 3-4 months ಒಳಗ್ ಇತ್ತಂದ್ರ NCRTs ಸ್ಕಿಪ್ ಮಾಡಬಹುದೇನಾ, ಅಥವಾ ಇಂಪಾರ್ಟೆಂಟ್ NCRTs ಬುಕ್ಸ್ ಯಾವ್ಯಾವ, ಲೈಕ್ ದಿಸ್ plenty of videos, almost all. IAS ಆಫೀಸರ್ ಸ್ಯಾಲ್ರಿ ಏನು, IAS ಆಫೀಸರ್ ಟೆಸ್ಟ್ ಯಾವ ತರ ಇರ್ತದ, IPS ಆಫೀಸರ್ ಮೆಡಿಕಲ್ ಟೆಸ್ಟ್ ಹೆಂಗಿರ್ತದ, ಇನ್ನ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ರುಷಿಯಲ್ ಒಂದ್ ಪಾರ್ಟ್ ಆಫ್ ದಿ UPSC ಜರ್ನಿ ಟ್ರೈನಿಂಗ್, ಲಬಾಸ್ನ. ಎಲ್ಲಾರ ಡ್ರೀಮ್ ಪ್ಲೇಸ್ ಅದ, ಪ್ರತಿಯೊಬ್ಬರ ಆಸೆ ಅಲ್ಲೊಂದ್ಸಲ ಹೋಗ್ಬೇಕು ಅಂತ ಹೇಳಿ. ಸೊ ಆ ಡ್ರೀಮ್ ಪ್ಲೇಸ್ ಯಾವ ತರ ಇರ್ತದ, ಅಲ್ಲಿ ಏನೇನ್ ರೂಲ್ಸ್ ಇರ್ತಾವು, ಅಲ್ಲೇನೇನ್ ಡ್ರೆಸ್ಸಿಂಗ್ ಹಾಕೋಬೇಕು, ಬ್ಯಾಗ್ ಪ್ಯಾಕ್ ಮಾಡ್ಕೋದು ಹಿಡ್ಕ ಎವ್ರಿಥಿಂಗ್ ಅವೈಲೇಬಲ್ ಐತಿ ನನ್ನ ಒಂದ್ ಚಾನೆಲ್ ಒಳಗ. ಲೈಕ್ ಲಬಾಸ್ನ ಒಳಗ ಎಕ್ಸಾಮಿನೇಷನ್ಗಳು ನಡೀತಿರ್ತಾವ, ಗೊತ್ತಿರ್ಬೋದು ನಿಮಗಲ್ಲಿ. ಜಸ್ಟ್ ಇಲ್ಲಿ ಪರೀಕ್ಷೆ ಬರದ ತಕ್ಷಣ ಮುಗಿತಲ್ಲ UPSC ಜರ್ನಿ, ಅಲ್ಲಿ ಹೋಗಿ ಮತ್ ನಿಮಗ್ ಕ್ಲಾಸಸ್ ಇರ್ತಾವಲ್ಲ ಲಬಾಸ್ನ ಟ್ರೈನಿಂಗ್ ಒಳಗ, ಅಲ್ಲಿ ಮತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ, ಆ ಎಕ್ಸಾಮ್ ಒಳಗ್ ನೀವು ಪಾಸ್ ಆಗ್ಬೇಕು. ಇನ್ ಕೇಸ್ ಎಕ್ಸಾಮ್ ಪಾಸ್ ಮಾಡ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್, ಅಬೌಟ್ ದಿಸ್ ಎವ್ರಿಥಿಂಗ್ ಆಲ್ಮೋಸ್ಟ್ ಶೇರ್ ಮಾಡೇನಿ. ಅಂಡ್ IAS KS ವರ್ಸಸ್ ಅಂತ ಒಂದ್ ವಿಡಿಯೋ ಮಾಡೇನಿ. ಸೊ ಸ್ಯಾಲ್ರಿ ಆಗಿರ್ಬೋದು, ಜಾಬ್ ಒಂದ್ ಯಾವ ತರ ಇರ್ತದ, ಆ ತರ ಪ್ರತಿಯೊಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿರ್ಬೋದು, ಇಂಡಿಯನ್ ಫಾರಿನ್ ಸರ್ವಿಸ್ ಆಗಿರ್ಬೋದು, ದೆನ್ ಸ್ಟ್ರಾಟಜೀಸ್ ಆಗಿರ್ಬೋದು, ಟೈಮ್ ಟೇಬಲ್, ನೋಟಿಫಿಕೇಶನ್, ಪ್ರತಿಯೊಂದು ನಿಮ್ಗೆ ಅಪ್ಡೇಟೆಡ್ ಸಿಗ್ತೈತಿ ನನ್ನ ಒಂದು ಚಾನೆಲ್ ಒಳಗೆ UPSC ರಿಲೇಟೆಡ್. ಸೊ ನನ್ಗನ್ಸಿದ ಮಟ್ಟಿಗೆ ಆಲ್ಮೋಸ್ಟ್ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಟ್ರೈನಿಂಗ್, ಮೆಡಿಕಲ್ ಟೆಸ್ಟ್, ಟ್ರೆಕ್ಕಿಂಗ್ ಆಗಿರ್ಬೋದು, ಆಲ್ಮೋಸ್ಟ್ ಕವರ್ ಮಾಡೇನಿ. ಅಪಾರ್ಟ್ ಫ್ರಮ್ ದಿಸ್ ಅಗೇನ್ ಯಾವ್ದಾರ ಒಂದಷ್ಟು ಟಾಪಿಕ್ಗಳು ಮಿಸ್ಡ್ ಔಟ್ ಆಗಿದ್ದು, ಯಾವ್ದಾರ ಒಂದು ಟಾಪಿಕ್ ಮೇಲೆ ನಿಮಗ್ ಅಗೇನ್ ಇನ್ಫಾರ್ಮೇಶನ್ ಬೇಕಾಗೈತಿ, anytime you guys can comment me or message me on Instagram. I am definitely ನಿಮ್ಮ ಒಂದು ಕ್ವಶನ್ ಗೆ ನಾನು ಆನ್ಸರ್ ನ ಕೊಡ್ತೇನೆ. ಸೊ ಇನ್ ಜನರಲ್ ಆಗಿ UPSC ಒಂದ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡೋದಾತಂದ್ರ, UPSC ಪ್ರಿಪ್ರೇಷನ್ ಬಗ್ಗೆ ಹೇಳೋದಾತಂದ್ರ, UPSC IAS ಗೋಲ್ ಐತಿ, IPS ಗೋಲ್ ಐತಿ, UPSC ನನ್ನ ಡ್ರೀಮ್ ಐತಿ ಅಂತೇಳಿ ಒಂದ್ ಸಲ ಡಿಸೈಡ್ ಮಾಡ್ರಿ ಅಂತಂದ್ರ ಫುಲ್ ಪ್ಲೆಜ್ ನೀವು UPSC ಕೊಡ್ಬೇಕಾಗ್ತದ. UPSC ಸಿಲೆಬಸ್ ನ ಅರ್ಥ ಮಾಡ್ಕೊಂಡ ಅದಕ್ಕೆ ಕರೆಕ್ಟ್ ಕೊಡುವಷ್ಟು ಟೈಮ್ ನ ಸಿಲೆಬಸ್ ಅರ್ಥ ಮಾಡ್ಕೊಂಡ ಸರಿಯಾದ ಪುಸ್ತಕಗಳನ್ನ ನೀವು ಓದಿದ್ರಿ ಅಂದ್ರ ಡೆಫಿನೆಟ್ಲಿ 1-2 ವರ್ಷದೊಳಗೆ UPSC ಕ್ಲಿಯರ್ ಆಗ್ತದ. ಬಟ್ ಬಹಳಷ್ಟು ವಿದ್ಯಾರ್ಥಿಗಳು ಯಾಕೆ ಕ್ಲಿಯರ್ ಮಾಡುವಾರಂದ್ರ ಗೊಂದಲಗಳು, ಕನ್ಫ್ಯೂಷನ್ಸ್, ಆಪ್ಷನಲ್ ಯಾವ್ದು ತಗೊಳ್ಳಿ, ಆಪ್ಷನಲ್ ಸಬ್ಜೆಕ್ಟ್ ನೋಡಿ ಚೇಂಜ್ ಮಾಡೋದು, ಅಥವಾ ಬೇಕಾದಾಗ ಅವಶ್ಯಕತೆ ಇರುವಂತ ಸಮಯದೊಳಗ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದ ಮಾರ್ಗದರ್ಶನ ಸಿಗಾತಿಲ್ಲ. ಮಾರ್ಗದರ್ಶನ ಸಿಕ್ಕರೂ ಎಲ್ಲಾ ಕಡೆ ಫೀಸ್ ಐತಿ, ಯಾವ್ದೋ ಒಂದು ಆನ್ಲೈನ್ ಜಾಯಿನ್ ಆಗ್ತೇನಂದ್ರು ಫೀಸ್ ಕೊಡ್ಬೇಕು, ಕೋಚಿಂಗ್ ಹೋಗ್ಬೇಕಂದ್ರು ನೀವು ಫೀಸ್ ಕೊಡ್ಬೇಕು. ಅಂಡ್ ಸುತ್ತಮುತ್ತ IAS ಕ್ಲಿಯರ್ ಮಾಡಿದಂತ ವಿದ್ಯಾರ್ಥಿಗಳು ಸಿಗುವುದನ್ನು ಸ್ವಲ್ಪ ಅಪರೂಪನ. ಹಿಂಗಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಕೊರತೆಗಳಿಂದನ ಜಾಸ್ತಿ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡತ್ತಿಲ್ಲ. ಸೊ ಆ ಒಂದು ಮಾರ್ಗದರ್ಶನದ ಕೊರತೆ ನಿಮಗಾಗಬಾರ್ದು. ನಿಮ್ಮೊಳಗೆ ಏನ UPSC ರಿಲೇಟೆಡ್ ಡೌಟ್ಸ್ ಇತ್ತಂದ್ರ ನೀವು ನನ್ಗ ಕಮೆಂಟ್ ಮಾಡ್ಬೋದು. ಸೊ ಈಗ UPSC ಒಂದ್ ಡಿಸಿಷನ್ ನ ತಗೊಂಡ್ರಿ, ಗೆಸ್ಟ್ ನ IAS ಮಾಡ್ಬೇಕು ಅನ್ಕೊಂಡ್ರಿ ಅಂದ್ರ ಫಸ್ಟ್ ಕೆಲಸ ನೀವು ಸಿಲೆಬಸ್. ಅಗೇನ್ ಬಿಗ್ನರ್ಸ್ ಇಂದ ಒಂದಷ್ಟು ಕಮೆಂಟ್ ಬರ್ತಾವ್, ಸಿಲೆಬಸ್ ಎಲ್ಲಿಂದ ಡೌನ್ಲೋಡ್ ಮಾಡೋನು ಅಂತ ಹೇಳಿ. ಫಸ್ಟ್ ಪಾಯಿಂಟ್, ನನ್ ಟೆಲಿಗ್ರಾಮ್ ಚಾನಲ್ ಒಳಗ್ ನಿಮಗ್ ಅವೈಲೇಬಲ್ ಅದ, ಅಲ್ಲಿಂದ ಯು ಗೈಸ್ ಕ್ಯಾನ್ ಡೌನ್ಲೋಡ್ ಇಟ್. ಅದರ್ವೈಸ್ ಗೂಗಲ್ ಒಳಗ್ ಜಸ್ಟ್ ಹಾಕಿರ ಸಾಕು, IAS ಪ್ರಿಲಿಮ್ಸ್
ಸಿಲೆಬಸ್ ಕಾಪಿ ಅಂತ ಹಾಕಿರು ಸಿಗ್ತದ, ಮೇನ್ಸ್ ಹಾಕಿರು, ಎವ್ರಿಥಿಂಗ್ ಅವೈಲೇಬಲ್ ಆನ್ ಗೂಗಲ್. ಸೊ ನೆಕ್ಸ್ಟ್ UPSC ಒಂದು ನೋಟಿಫಿಕೇಶನ್ ಬರ್ತೈತಲ್ಲ, ನೋಟಿಫಿಕೇಶನ್ ಒಳಗನ ನಿಮಗ ಸಿಲೆಬಸ್ ಇನ್ ಡೀಟೇಲ್ ಆಗಿ ಕೊಟ್ಟಿರ್ತಾರು. ಸೊ ಫಸ್ಟ್ ಸಿಲೆಬಸ್ ಕಾಪಿನ ಬಾಹ್ಯಾಟ್ ಮಾಡ್ರಿ. ಫಸ್ಟ್ ಕೆಲಸನ ಅದ ಸಿಲೆಬಸ್ ಬಾಹ್ಯಾಟ್ ಮಾಡ್ಕೊಡ್ರಿ. ಅಂಡ್ ಸ್ಟ್ಯಾಂಡರ್ಡ್ ಬುಕ್ ಲಿಸ್ಟ್ ಅದು ನನ್ನ ಚಾನಲ್ ಒಳಗೆ ಅವೈಲೇಬಲ್ ಐತಿ. ಆ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಳ್ರಿ. NCERTs ಇಂದ ನಿಮ್ಮ ಒಂದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಸೊ ಈ ತರ ಸಿಂಪಲ್ UPSC ಗೆ ಡೆಡಿಕೇಶನ್ ಜಾಸ್ತಿ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಒಂದಷ್ಟು ಕ್ವಾಲಿಟೀಸ್ ನ ನೀವು ಇಂಪ್ರೂವ್ ಮಾಡ್ಕೊಂಡ್ರೆ ಸಾಕು UPSC ನ ಕ್ಲಿಯರ್ ಮಾಡಬಹುದು. ಬಟ್ UPSC ಗೆ ಪ್ರಿಪೇರ್ ಆಗ್ರಿ ಅಥವಾ KPSC ಗೆ ಪ್ರಿಪೇರ್ ಆಗ್ರಿ, ಪ್ಲಾನ್ ಬಿ ನ ಜೊತೆ ಇಟ್ಕೊಂಡು ಯಾವ್ದಾರ ಒಂದು ಕೆಲಸ ಆಲ್ರೆಡಿ ಗೌರ್ಮೆಂಟ್ ಕೆಲಸನ ಮಾಡ್ಕೊಂತಾದ್ರೂ ಪ್ರಿಪೇರ್ ಆಗ್ಲಿ, ಅದರ್ವೈಸ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕೆಲಸ, ಯಾವುದೇ ಒಂದು ಕೆಲಸದ ಜೊತೆ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ. ಇದು ನನ್ನ ಕಡೆಯಿಂದ ಒಂದು ಕಿವಿ ಮಾತು. ಸೊ ಗೈಸ್, ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.